Hello everyone, welcome to Sanmarga classes. ಬೆಳಕು ಪಾಠದ 51ನೇ ಪ್ರಶ್ನೆ. ಸಮತಲ ದರ್ಪಣದಲ್ಲಿ ರೂಪುಗೊಂಡ ಪ್ರತಿಬಿಂಬದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಸಮತಲ ದರ್ಪಣದಲ್ಲಿ ರೂಪುಗೊಂಡ ಪ್ರತಿಬಿಂಬದ ಗುಣಲಕ್ಷಣಗಳು ಯಾವ್ಯಾವ್ದಿರ್ತದೆ? ಬೆಳಗ್ಗೆ ಎದ್ದು ಶಿಸ್ತಾಗಿ ರೆಡಿಯಾಗಿ ಕನ್ನಡಿ ಎದುರಿಗೆ ಹೋಗಿ ನಿಂತ್ಕೊಂಡಿರ್ತೀರಿ ಅಲ್ವಾ? ಅದರಲ್ಲಿ ರೂಪುಗೊಂಡ ಪ್ರತಿಬಿಂಬದ ಗುಣಲಕ್ಷಣಗಳು ಅಂತ ಹೇಳಿದ್ರೆ, ಚಂದ ಕಾಣ್ತಿದೀನಿ, ಇವತ್ತು ಚಲೋ ಕಾಣ್ತಿಲ್ಲ, ಈ ತರ ಎಲ್ಲ ಬರೆಯೋದಲ್ಲ ಅಲ್ವಾ? ಗುಣಲಕ್ಷಣ ಏನು? ಪ್ರತಿಬಿಂಬದ ಗುಣಲಕ್ಷಣ ಅಂತ ಹೇಳಿದ್ರೆ, ಸಮತಲ ದರ್ಪಣದಲ್ಲಿ ರೂಪುಗೊಂಡ ಪ್ರತಿಬಿಂಬದ ಗುಣಲಕ್ಷಣಗಳು: ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತದೆ. ಇದರಲ್ಲಿ ಉಂಟಾಗುವಂತದ್ದು ಮಿಥ್ಯ ಪ್ರತಿಬಿಂಬ. ಪ್ರತಿಬಿಂಬ ನೇರವಾಗಿರುತ್ತದೆ ಅಲ್ವಾ? ನೀವು ಕನ್ನಡಿ ನೋಡ್ಕೊಂಡಾಗ ನೀವು ಉಲ್ಟಾ ಕಾಣ್ತೀರಾ? ಸ್ಟ್ರೇಟ್ ಆಗಿ ಕಾಣ್ತೀರಲ್ವಾ? ಪ್ರತಿಬಿಂಬ ನೇರವಾಗಿರುತ್ತದೆ. ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ. ಪ್ರತಿಬಿಂಬದ ಗಾತ್ರ, ನೀವು ಎತ್ತರಕ್ಕಿದ್ದೀರಿ, ನಿಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕುಳ್ಳಕ್ ಕಾಣ್ತದ? ಕಾಣುವಂತ ಕನ್ನಡಿ ಇದೆ, ಆದ್ರೆ ಅದು ಸಮತಲ ದರ್ಪಣ ಅಲ್ಲ. ಅದಕ್ಕೆ ಇಲ್ಲಿ ಸಮತಲ ದರ್ಪಣ ಅಂತಾನೆ ಕೇಳಿದ್ದಾರೆ ಅಲ್ವಾ? ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ. ಇಲ್ಲಿ ಮಿಥ್ಯ ಪ್ರತಿಬಿಂಬ ಅಂದ್ರೆ, ನೀವು ಇದ್ರ ಬಗ್ಗೆ ಸತ್ಯ ಮತ್ತೆ ಮಿಥ್ಯ ಪ್ರತಿಬಿಂಬವನ್ನ 10th ಅಲ್ಲಿ ಓದ್ತೀರಿ. ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ. ಮಿಥ್ಯ ಪ್ರತಿಬಿಂಬದಲ್ಲಿ ಏನಾಗುತ್ತೆ? ಬೆಳಕಿನ ರೇಖೆಗಳು ನಿಜವಾಗ್ಲೂ ಒಂದ್ ಕಡೆ ಸಂಧಿಸೋದಿಲ್ಲ, ಅವುಗಳನ್ನ ಸಂಧಿಸಿದೆ ಅನ್ನೋ ತರ ಮಿಥ್ಯ ಕಲ್ಪನೆಯನ್ನ ಮಾಡಿಕೊಳ್ಳಲಾಗುತ್ತೆ. ಅದನ್ನ ಮಿಥ್ಯ ಪ್ರತಿಬಿಂಬ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ನೀವು ಮುಂದಿನ ತರಗತಿಗಳಲ್ಲಿ ಕಲಿತೀರಿ. ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗದಂತೆ ಮತ್ತು ಬಲಭಾಗವು ಎಡಭಾಗದಂತೆ ಗೋಚರಿಸುತ್ತದೆ. ಇದನ್ನು ಪಾರ್ಶ್ವ ವಿಪರ್ಯಯ ಎನ್ನುವರು. ನೀವು ಕನ್ನಡಿ ಎದುರಿಗೆ ಕುತ್ಕೊಂಡು ಬಲಗೈನಲ್ಲಿ ಊಟ ಮಾಡ್ತಾ ಇದ್ರೆ ನಿಮ್ಗೆ ಅಲ್ಲಿ ಕನ್ನಡಿಯಲ್ಲಿ ಎಡಗೈನಲ್ಲಿ ಊಟ ಮಾಡ್ತಾ ಇರೋ ತರ ಅನ್ಸುತ್ತೆ. ಟ್ರೈ ಮಾಡಿ ನೋಡಿ. ನೀವು ಬಲಗೈನಲ್ಲಿ ಬರಿತಾ ಇದ್ರೆ ಕನ್ನಡಿ ಎಡಗೈನಲ್ಲಿ ಬರಿತಾ ಇರೋ ತರ ಅನ್ಸುತ್ತೆ. ದರ್ಪಣದ ಮುಂದೆ ಇರುವ ವಸ್ತುವಿನ ದೂರದಷ್ಟೇ ದರ್ಪಣದ ಹಿಂದೆ ಪ್ರತಿಬಿಂಬದ ದೂರವೂ ಇರುತ್ತದೆ. ದರ್ಪಣದ ಮುಂದೆ, ಈಗ ನಾವು ಯಾವ ಅಂತರದಲ್ಲಿ ದರ್ಪಣದ ಎದುರಿಗೆ ನಿಂತ್ಕೊಂಡಿದ್ದೇವಲ್ಲ, ಅಲ್ಲಿ ಇಮೇಜ್ ಅಲ್ಲಿ ಪ್ರತಿಬಿಂಬದಲ್ಲಿ ಕೂಡ ಅಷ್ಟೇ ಅಂತರದಲ್ಲಿ ನಮ್ಮ ಪ್ರತಿಬಿಂಬ ಮೂಡಿರುತ್ತೆ. ಅಷ್ಟೇ ದೂರ ಇದ್ದಂಗೆ ಅನಿಸುತ್ತೆ. ದರ್ಪಣದ ಮುಂದೆ ಇರುವ ವಸ್ತುವಿನ ದೂರದಷ್ಟೇ ದರ್ಪಣದ ಹಿಂದೆ ಪ್ರತಿಬಿಂಬದ ದೂರವೂ ಇರುತ್ತದೆ. ಇದೆಲ್ಲ ಸಮತಲ ದರ್ಪಣದಲ್ಲಿ ಉಂಟಾಗುವಂತಹ ಪ್ರತಿಬಿಂಬದ ಲಕ್ಷಣಗಳು. ಏನೇನು ಒಂದ್ಸಲ ನೋಡೋಣ. ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತದೆ. ಪ್ರತಿಬಿಂಬ ನೇರವಾಗಿರುತ್ತದೆ. ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ. ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗದಂತೆ ಮತ್ತು ಬಲಭಾಗವು ಎಡಭಾಗದಂತೆ ಗೋಚರಿಸುತ್ತದೆ. ಇದನ್ನು ಪಾರ್ಶ್ವ ವಿಪರ್ಯಯ ಎನ್ನುವರು. ದರ್ಪಣದ ಮುಂದೆ ಇರುವ ವಸ್ತುವಿನ ದೂರದಷ್ಟೇ ದರ್ಪಣದ ಹಿಂದೆ ಪ್ರತಿಬಿಂಬದ ದೂರವು ಇರುತ್ತದೆ. ಥ್ಯಾಂಕ್ ಯು.